ಇವತ್ತಿನ ವೆಯ್ಟ್ ಫೈನಲಿ 78.4 ಇದೆ. ಬೆಳಗ್ಗೆ ವೆಯ್ಟ್ ನೋಡಿ ಖುಷಿ ಆಯಿತು. ಸದ್ಯ ಇವಾಗ ರೆಡ್ಯೂಸ್ ಆಗಕ್ಕೆ ಶುರುವಾಗಿದೆ ಅಂತ. ಆನಂತರ ಮಾರ್ನಿಂಗ್ ಇನ್ನೇನು ಯೂಶ್ವಲಿ ನಾನು ಬಿಸಿನೀರೇ ತೊಗೊಳ್ಳೋದು. ಅದಕ್ಕೆ ಇವಾಗ ಆಮ್ಲ ಕ್ಯೂಬ್ಸ್ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಲೆಮನ್ ಹಾಕ್ಕೊಳ್ತೀನಿ. ಜೊತೆಗೆ ಓಲ್ ಡೇ ಬಿಸಿನೀರು ಕುಡಿಯೋದ್ರಿಂದ ಅದನ್ನು ಫ್ಲಾಸ್ಕಿಗೆ ಹಾಕಿ ಫಿಲ್ ಮಾಡಿಟ್ಕೊಂಡೆ. ಸೊ ಇವತ್ತಿನ ಬ್ರೇಕ್‌ಫಾಸ್ಟ್ ಇಡ್ಲಿ ಜೊತೆಗೆ ಚಟ್ನಿ. ಆದರೆ ತರಕಾರಿಯಿಂದ ಏನು ಪಲ್ಯ ಮಾಡ್ಕೊಂಡಿರಲ್ಲ. ಆವಾಗ ನೆನಪಾಯಿತು ಫ್ರಿಡ್ಜಲ್ಲಿ ಬೀಟ್ರೂಟ್ ಪಲ್ಯ ಇದೆ, ಅದನ್ನು ಬಿಸಿ ಮಾಡ್ಕೊಂಡ್ರೆ ಆಗತ್ತೆ ಅಂತ ಓವನಲ್ಲಿ ಬಿಸಿ ಮಾಡ್ಕೊಂಡಾಯ್ತು. ಜೊತೆಗೆ 3 ಇಡ್ಲಿ ಹಾಕ್ಕೊಂಡು ತಿಂಡಿನೂ ತಿಂದಾಯಿತು. ತುಂಬ ಜನ ಡಯಟ್ ಅಂತಂದರೆ ಮನೆ ಊಟ ಮಾಡೋಂಗಿಲ್ಲ, ಅವರಿಗೆ ಸಪ್ರೇಟ್, ಮನೆಯವರಿಗೆ ನಮ್ಮ ಡಯಟ್ ಫುಡ್ಡೇ ಸಪ್ರೇಟ್ ಮಾಡ್ಕೊಬೇಕು ಅಂತಾರೆ. ಬಟ್ ಯಾವಾಗ ಗೊತ್ತಾ ಆ ಥರ ಸಪ್ರೇಟ್ ಮಾಡ್ಕೊಳ್ಳೋದು? ನೀವೇನಾದ್ರು ಕಾಂಪಿಟೇಷನ್ಗೆ ಹೋಗಬೇಕು, ಆ ಥರ ಇದ್ದಾಗ ಕಾರ್ಬ್ಸ್ ಇಂಟೇಕ್ ಮಾಡೋಂಗಿರಲ್ಲ, ಶುಗರ್ ಇಂಟೇಕ್ ಮಾಡೋಂಗಿರಲ್ಲ, ಸಾಲ್ಟ್ ಇಂಟೇಕ್ ಮಾಡೋಂಗಿರಲ್ಲ. ಅಂಥ ಸಿಚುವೇಷನ್ಸ್ಲಿ ಮಾತ್ರ ಮನೆಯವ್ರಿಗೆ ಬೇರೆ ನಮಗೆ ಬೇರೆ ಮಾಡ್ಕೊಬೋದು. ಲಿಟ್ರಲಿ ಇನ್ನೆಲ್ಲನೂ ಸೇಮ್ ಇರುತ್ತೆ ಡಯಟ್ ಅಂತಂದರೆ, ಬಟ್ ಕ್ವಾಂಟಿಟಿ ಮೇಲೆ ಡಿಫ್ರೆನ್ಸ್ ಇರುತ್ತಷ್ಟೇ. ಯಾಕಂದರೆ ತುಂಬ ಜನ ನನ್ನ ಕ್ಲೈಂಟ್ಸನ್ನೇ ನಾನು ಡಯಟ್ ಶೇರ್ ಮಾಡಿದ್ಮೇಲೆ, ಮೇಡಮ್ ಕಂಪ್ಲೀಟ್ ಮನೆ ಊಟನೇ ಕೊಟ್ಟಿದ್ದೀರಾ, ಬೇರೆ ಊಟ ಕೊಟ್ಟಿಲ್ಲ, ಡಯಟ್ ಫುಡ್ಡೇ ಕೊಟ್ಟಿಲ್ಲ ನೀವು ಅಂತ. ಐ ಸೆಡ್ ಇದೇಮ್ಮ ಡಯೆಟ್ಟು? ಡಯಟ್ ಅಂತಂದರೆ ನಮ್ಮ ಊಟ ಆಹಾರನ ಬಿಟ್ಟು ನಾವೇನು ಡಯಟ್ ಮಾಡ್ತೀವಿ ಅನ್ನೋದಲ್ಲ. ಮನೆ ಊಟನೇ ಬ್ಯಾಲೆನ್ಸ್ ಮಾಡಿತು ಅಂದರೆ, ಜೊತೆಗೆ ವಿತ್ ವಾಕಿಂಗ್ ವರ್ಕೌಟ್ ಇತ್ತು ಅಂದರೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೊಬಹುದು. ಮೇಡಮ್ ಅವ್ರು ನನಗೆ ಕಾಟ ಕೊಡ್ತಾ ಇದ್ದಾರೆ ಮೇಕಪ್ ಮಾಡ್ತೀನಿ ಅಂತ. ಅವ್ಳು ಮ್ಯೂಸಿಕ್ದು ಸ್ಟಿಕ್ ತೊಗೊಂಡು ನಾನು ಇದರಲ್ಲಿ ನಿನಗೆ ಐ ಮೇಕಪ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಕಾಟ ಕೊಡ್ತಾ ಇದ್ದಾಳೆ. ಕಣ್ಣು ಬಿಡು ಅಮ್ಮ, ಇಲ್ಲೆಲ್ಲ ಐಲೈನರ್ ಹಾಕ್ಬೇಕಮ್ಮ, ನಿನ್ಗೆ ಗೊತ್ತಿಲ್ವಮ್ಮ ನೀವು ಹೇಗೆ ಮೇಕಪ್ ಮಾಡ್ಕೊತೀರಲ್ಲ ಅಂತ ಹೇಳಿ ಈ ಲೆವೆಲ್ ಕಾಟ ಕೊಡ್ತಾ ಇದ್ದಾರೆ. ನಂಗೆ ನಿದ್ದೆ ಬರ್ತಾ ಇದೆ ಅವಳು ಕೊಡೋ ಕಾಟಕ್ಕೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಫ್ರೂಟ್ಸ್ ತಿನ್ನಲೇಬೇಕಲ್ಲ. ಹಾಗಾಗಿ ಹಣ್ಣು ಕಟ್ ಬಂದರೆ ಮೇಡಮ್ ಅವ್ರು ಕೂಡ ಫ್ರೂಟ್ಸ್ ತಿಂತಾ ಇದ್ದಾರೆ. ಅದಕ್ಕೆ ಅವಳ ಸ್ಕಿನ್ನು ತುಂಬ ಶೈನಿಂಗ್ ಥರ ಬರ್ತಾ ಇದೆ ಇವಾಗಂತೂ. ಫ್ರೂಟ್ಸು ಸ್ಕೂಲಿಗೆ ಹಾಕಿದ್ರೆ ತಿಂತಿರಲಿಲ್ಲ, ಇವಾಗ ನನ್ನ ಜೊತೆ ಸೇರಿಕೊಂಡು ತಿನ್ನೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಮಧ್ಯಾಹ್ನಕ್ಕೆ ಅದೇ ಇಡ್ಲಿ ಸಾಂಬಾರು ಜೊತೆಗೆ ಸ್ವಲ್ಪ ಮೊಟ್ಟೆನ ಫ್ರೈ ಮಾಡ್ಕೊಂಡಿದ್ದೀನಿ, ಹಾಗೆ ಚಟ್ನಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. 3 ಗಂಟೆ ಆಯಿತು ಅಂದರೆ, ಊಟ ಮಾಡಿದ ತಕ್ಷಣ ಅದೆಷ್ಟು ಬೇಗ 3 ಗಂಟೆ ಆಗುತ್ತೆ ಗೊತ್ತಿಲ್ಲ. ಬಾಂದಿನ ಡ್ಯಾನ್ಸ್ ಕ್ಲಾಸಿಗೆ ಬಿಡಬೇಕು, ಹಂಗೆ ಅವಳಿಗೆ ಕಿಸ್ ಕೊಟ್ಟು ಅವಳ ಹತ್ರ ಕಿಸಿಸ್ಕೊಂಡು ಕಳಿಸ್ಬೇಕು. ಇದು ನಮ್ಮ ಡೈಲಿ ರೊಟೀನ್ ಆಗಿರುತ್ತೆ. ಮೇಡಮ್ ಅವ್ರು ನೋಡಿ, ಬಿಸಿಲು ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಅವಳು ಡ್ಯಾನ್ಸ್ ಕ್ಲಾಸ್ ಬಂದಮೇಲೆ ಇವತ್ತು ಪೀನಟ್ಸು ಕಾಫಿ ತೊಗೊಂಡಿಲ್ಲ, ಇಬ್ಬರೂ ಪೀನಟ್ಸ್ ತೊಗೊಂಡು ಖಾಲಿ ಮಾಡಿಟ್ವಿ ಎತ್ಲಾಗೆ ಅದನ್ನು. ಆಮೇಲೆ ವಾಕ್ ಹೊಟ್ವಿ. ಮೇಡಮ್ ಅವ್ರು ಕಾಂಪಿಟೇಷನ್ ಮೇಲೆ ಸೈಕಲ್ ಹೊಡಿತಾ ಇದ್ದಾಳೆ. ಲೇಔಟಲ್ಲಿ ಒಂದು ಇಬ್ಬರು ಮಕ್ಕಳನ್ನ ಪರಿಚಯ ಮಾಡ್ಕೊಬಿಟ್ಟು ಅವ್ರ ಜೊತೆ ಸೈಕಲ್ನ ರೇಸ್ ಥರ ಓಡಿಸ್ತಾಳೆ. ನಂಗೆ ಭಯ ಎಲ್ಲಿ ದಬ್ಬಕೊಂತಾಳೋ ಅಂತ. ವಾಕ್ ಮುಗಿಸಿ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಪ್ರೋಟೀನ್ಗೆ ಏನಾದ್ರು ಮಾಡ್ಕೊಬೇಕಲ್ಲ, ಹಾಗಾಗಿ ಸೋಯಾ ಚಂಕ್ಸ್ನ ಬಾಯ್ಲ್ಡ್ಗಿಟ್ಟೆ. ಸೋಯಾ ಚಂಕ್ಸ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಬೋದು. ಎರಡನ್ನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ರೆಡ್ ಕಲರ್ ಬರೋ ಥರ ಆದರೆ ಚೆನ್ನಾಗಿರುತ್ತೆ. ಫ್ರೈ ಆದಮೇಲೆ ಅದಕ್ಕೆ ಸಣ್ಣಗೆ ಕಟ್ ಮಾಡಿರೋಂತಹ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಶುರು ಮಾಡಿ. ತುಂಬ ಜನ ಸೋಯಾ ಚಂಕ್ಸ್ ರೆಸಿಪಿ ಕೇಳಿ ಕೇಳಿ ಅಂತಾರೆ. ಸೊ ನಾನು ಈ ಥರ ಮಾಡ್ಕೊತೀನಿ, ಈಸಿಯಾಗಿ ನೀವು ಕೂಡ ಮಾಡ್ಕೊಬೋದು. ಹಾಗೆ ಸಖತ್ ಟೇಸ್ಟಿಯಾಗಿರುತ್ತೆ. ನಿಜ ಒಂಚೂರು ಇಷ್ಟ ಇಲ್ಲ ಅನ್ನೋಂಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಅಮ್ಮಂಗೆ ಇದು ನೋಡಿದ್ರೆ ಪಿಟ್ಸ್ ಅಂತೀನಿ, ಹಸ್ಕೊಳ್ಗೆ ಹಾಕೋ ಪಿಟ್ಸ್ ಅದೇ. ಆಮೇಲೆ ಸ್ವಲ್ಪ ಅರ್ಶಿಣದ ಪುಡಿ ಮತ್ತು ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ವೀಡಿಯೋ ಕ್ಯಾಪ್ಷನ್ ಆಗುತ್ತೆ ಅಂದ್ಕೊಂಡೆ, ಬಟ್ ಮರ್ತೋಗಿದ್ದೀನಿ ರೆಕಾರ್ಡ್ ಮಾಡೋದು. ಆ ನಂತರ ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಈ ಸೋಯಾ ಚಂಕ್ಸ್ನ ಚೆನ್ನಾಗಿ ಬಾಯ್ಲ್ಡ್ ಮಾಡಿ ಬೇಯಿಸಿ ಸಾಲ್ಟ್ ಹಾಕಿ ಸ್ವಲ್ಪ ಅಲ್ಲಿರೋ ನೀರೆಲ್ಲ ತೆಗೆದಿಟ್ಟು ಹಾಕ್ತಾಯಿದ್ದೀನಿ. ನೀವು ಅದೇ ಥರ ಮಾಡ್ಕೊಳ್ಳಿ. ಡೈಲಿ ಪ್ರೋಟೀನ್ಗೆ ಏನು ಮಾಡ್ಕೊಳ್ಳೋದು ಅನ್ನೋದು ಯೋಚನೆ ಇರುತ್ತಲ್ಲ. ಸೊ ನನ್ನ ಪೇಜ್ ಫಾಲೋ ಮಾಡಿ, ನಾನು ಇದೇ ಥರ ಈಸಿ ರೆಸಿಪೀಸ್ನ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ನಿಮಗೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಜೊತೆಗೆ ಲೆಮನ್ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಲೆಮನ್ ಮಿಸ್ ಮಾಡಲೇಬೇಡಿ, ಲೆಮನ್ನೇ ಟೇಸ್ಟ್ ಕೊಡೋದು. ಸೊ ಇದಿಷ್ಟು ಮಾಡಿದ್ರೆ ನಿಮಗೆ ಹೆಲ್ತಿಯಾಗಿರೋ ಪ್ರೋಟೀನ್ ಸೋಯಾ ಚಂಕ್ಸ್ ರೆಡಿ ಆಗುತ್ತೆ ಯಮ್ಮಿಯಾಗಿ. ಜೊತೆಗೆ ನೀವು ಬೇಕಾದ್ರೆ ಬೇರೆ ತರಕಾರಿನ ಆ್ಯಡ್ ಮಾಡ್ಕೊಬೋದು, ಬಟ್ ನಾನು ಕ್ಯಾಪ್ಸಿಕಮ್ ಒಂದೇ ಆ್ಯಡ್ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಅಂತ. ಸೊ ಫೈನಲಿ ನಮ್ಮ ಫುಡ್ ಈಸ್ ರೆಡಿ. ಬಾಂಧವನು ಸಖತ್ ಇಷ್ಟಪಟ್ಲು. ಅವಳಿಗೆ ಸಪ್ರೇಟಾಗಿ ಹಾಕ್ಕೊಟ್ಟಿದ್ದೆ, ಅದನ್ನು ಖಾಲಿ ಮಾಡಿ ಬಂದು ನನ್ನ ತಟ್ಟೆಲಿ ಎತ್ಕೊಂಡೋಗಿ ತಿಂತಾಯಿದ್ಲು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೇಮ್ ಡೈಲಿ ಇದೇ ರೂಟೀನ್ ಇರುತ್ತೆ, ಇದನ್ನೇ ಕನ್ಸಿಸ್ಟೆನ್ಸಿ ಅನ್ನೋದು. ಸೊ ಡೈಲಿ ಒಂದೇ ಥರ ಲೈಫ್ ಸ್ಟೈಲ್ನ ಫಾಲೋ ಮಾಡೋದು. ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿದ್ರಿ, ಇಷ್ಟ ಆಗಿದ್ದರೆ ಪ್ಲೀಸ್
ಇನ್ನು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್